ಎಲ್ರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ ಥೈರಾಯ್ಡ್. ಸೊ ಥೈರಾಯ್ಡ್ ಅಂದರೆ ಏನು? ಜಾಸ್ತಿ ಇದ್ದರೆ ಏನಂತಾರೆ, ಕಮ್ಮಿ ಇದ್ದರೆ ಏನಂತಾರೆ, ಜಾಸ್ತಿ ಇದ್ದರೆ ಏನೆಲ್ಲ ತೊಂದರೆ ಆಗುತ್ತೆ, ಕಮ್ಮಿ ಇದ್ದರೆ ಏನೆಲ್ಲ ತೊಂದರೆ ಆಗುತ್ತೆ, ನಮ್ಮ ಹೆಲ್ತನ್ನ ಹೇಗೆ ಅಫೆಕ್ಟ್ ಮಾಡುತ್ತೆ, ಇದರ ಸಿಂಪ್ಟಮ್ಸ್ ಏನು, ಕಾರಣಗಳೇನು, ಆ್ಯಂಡ್ ಇದರ ಟ್ರೀಟ್ಮೆಂಟ್ ಏನು, ಏನೆಲ್ಲ ಟ್ರೀಟ್ಮೆಂಟ್ ಏನು, ನಾವೇನು ಮಾಡಬಹುದು ಅನ್ನೋದೇ ಇವತ್ತಿನ ವಿಡಿಯೋ. ಓಕೆ, ಮತ್ತೆ ತಡ ನೋಡೋಣ ಬನ್ನಿ. ಸೊ ಫಸ್ಟ್ ಕ್ವಶನ್ನು, ಥೈರಾಯ್ಡ್ ಅಂದರೆ ಏನು? ಥೈರಾಯ್ಡ್ ಅಂತಂತಂದರೆ ಒಂದು ಗ್ಲ್ಯಾಂಡ್, ಒಂದು ಗ್ರಂಥಿ ಎಲ್ಲಿದೆ, ನಮ್ಮ ಕುತ್ತಿಗೆಯ ಈ ಭಾಗದಲ್ಲಿ ಇರುವಂತಹ ಒಂದು ಗ್ಲ್ಯಾಂಡಿಗೆ ಥೈರಾಯ್ಡ್ ಅಂತ ಕರೀತಾರೆ. ಓಕೆ, ಈ ಥೈರಾಯ್ಡ್ ಏನು ಮಾಡುತ್ತೆ, T3 ಆ್ಯಂಡ್ T4 ಅನ್ನೋ ಎರಡು ಹಾರ್ಮೋನ್ಸ್ನ ರಿಲೀಸ್ ಮಾಡುತ್ತೆ, ಪ್ರೊಡ್ಯೂಸ್ ಮಾಡುತ್ತೆ. ಈ ಹಾರ್ಮೋನ್ಸ್ನ ಕೆಲಸ ಏನು, ನಮ್ಮ ದೇಹದಲ್ಲಿ ಆಗಬೇಕಾಗಿರುವಂತಹ ಕೆಲಸನ ಸರಿಯಾಗಿ ಆಗೋ ಹಾಗೆ ನೋಡ್ಕೊಳ್ಳೋದು, ಮೇಲ್ವಿಚಾರಣೆ ಮಾಡುವಂತಹ ಕೆಲಸನ ಮಾಡುತ್ತೆ. ಹೋಗಿ ನೀನು ಈ ಕೆಲಸ ಮಾಡು, ನೀನು ಈ ಕೆಲಸ ಮಾಡು ಅಂತ ಹೇಳುವಂತಹ ಕೆಮಿಕಲ್ಸ್, ನಮ್ಮ ದೇಹದಲ್ಲಿ ಇರುವಂತಹ ಕೆಮಿಕಲ್ಸ್ನ ಹಾರ್ಮೋನ್ಸ್ ಅಂತ ಹೇಳ್ತಾರೆ. ಓಕೆ, ಎಲ್ಲ ಪ್ರಾಸೆಸ್ ಸರಿಯಾಗಿ ಆಗೋದಕ್ಕೆ ನೋಡ್ಕೊಳ್ಳೋದಕ್ಕೆ ಇರುವಂತಹ ಒಂದು ಸಿಸ್ಟಮ್, ನಮ್ಮ ದೇಹದಲ್ಲಿ ಇರುವಂತಹ ಸಿಸ್ಟಮ್ ಅದು. ಓಕೆ, ಸೊ ಈ ಕೆಮಿಕಲ್ಸ್, ಹಾರ್ಮೋನ್ಸ್, ಓಕೆ, T3 ಆ್ಯಂಡ್ T4 ಯಾವುದರಿಂದ ಪ್ರೊಡ್ಯೂಸ್ ಆಗುತ್ತೆ? ಈ ಥೈರಾಯ್ಡ್ ಗ್ಲ್ಯಾಂಡ್ನಿಂದ ಪ್ರೊಡ್ಯೂಸ್ ಆಗುತ್ತೆ. ಆ್ಯಂಡ್ ಈ ಥೈರಾಯ್ಡ್ ಗ್ಲ್ಯಾಂಡು ಬರೀ ಹೆಣ್ಮಕ್ಳಿಗೆ ಮಾತ್ರ ಅಲ್ಲ, ಗಂಡ್ಮಕ್ಳಲ್ಲೂ ಕೂಡ ಇರುತ್ತೆ. ಓಕೆ, ಬರೀ ಯಾವಾಗಲೂ ಥೈರಾಯ್ಡ್ ಇಶ್ಯೂಸು ಹೆಣ್ಮಕ್ಳನ್ನ ಮಾತ್ರ ಅಫೆಕ್ಟ್ ಮಾಡಲ್ಲ, ಗಂಡ್ಮಕ್ಳನ್ನ ಕೂಡ ಅಫೆಕ್ಟ್ ಮಾಡುತ್ತೆ. ನಮ್ಮ ಅಪ್ಪಾಜಿ 70 ಇಯರ್ಸ್. ಓಕೆ, ನನಗೆ ತಿಳಿದಿರೋ ಹಾಗೆ ಆಲ್ಮೋಸ್ಟ್ ಒಂದು 6-7 ಇಯರ್ಸಿಂದ ಅವರು ಕೂಡ ಥೈರಾಯ್ಡ್ಗೆ ಟ್ಯಾಬ್ಲೆಟ್ಸ್ ತೊಗೊತಾ ಇದ್ದಾರೆ. ಓಕೆ, ಅವ್ರಿಗೆ ಮುಂಚೆ ಯಾವಾಗಿತ್ತು ಅನ್ನೋದು ಗೊತ್ತಿಲ್ಲ, ಯಾವಾಗ ಚೆಕ್ ಮಾಡಿಸಿದ್ವಿ ಅವಾಗ ಜಾಸ್ತಿ ಇದೆ ಅನ್ನೋದು ಗೊತ್ತಾಯಿತು. ಸೊ ಆವಾಗಿಂದ ಅವರು ಕೂಡ ಥೈರಾಯ್ಡ್ ಟ್ಯಾಬ್ಲೆಟ್ಸ್ನ ತೊಗೋತಾ ಇದ್ದಾರೆ. ಓಕೆ, ಈಗಂತೂ ಸುಮಾರಷ್ಟು ಜನಕ್ಕೆ ಯಾರನ್ನ ಕೇಳು ಥೈರಾಯ್ಡ್, ಯಾರನ್ನ ಕೇಳು ಥೈರಾಯ್ಡ್ ಅಂತ ಹೇಳ್ತಾರೆ. ಯಾಕಿಷ್ಟು ಥೈರಾಯ್ಡ್ದು, ಯಾಕೆ ಅದನ್ನು ಕಂಟ್ರೋಲ್ ಮಾಡಲೇಬೇಕು ಅನ್ನೋದು ಯಾಕೆ ಅಂತಂತಂದರೆ, ನಿಮ್ಮ ಎನರ್ಜಿ ಲೆವೆಲ್ ಆಗಿರ್ಬೋದು, ನಿಮ್ಮ ಮೆಟಬಾಲಿಸಮ್ ಆಗಿರಬಹುದು, ನಿಮ್ಮ ಮೂಡ್ ಸ್ವಿಂಗ್ಸ್ ಆಗಿರಬಹುದು, ನಿಮ್ಮ ಹೆಣ್ಮಕ್ಳಿಗೆ ಸ್ಪೆಷಲಿ ಫರ್ಟಿಲಿಟಿ ಪ್ರಾಬ್ಲಮ್ಸ್ ಆಗಿರ್ಬೋದು, ಅಥವಾ ಇನ್ಫರ್ಟಿಲಿಟಿ ಅಂತಲೇ ಹೇಳ್ಬೋದು, ಆ್ಯಂಡ್ ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗಿರ್ಬೋದು, ಹೇರ್ ಫಾಲ್ ಆಗಿರ್ಬೋದು, ಈ ಎಲ್ಲ ಕೆಲಸಗಳು ಥೈರಾಯ್ಡಿಂದ ಆಗ್ತಾ ಇರುತ್ತೆ. ಸುಮಾರಷ್ಟು ಜನ ಹೆಣ್ಮಕ್ಳಿಗೆ ಏನು ಕನ್ಫ್ಯೂಷನ್ ಇರುತ್ತೆ ಅಂತಂದರೆ, ಹೇರ್ ಫಾಲ್ ಆಗೋದು, ರೆಗ್ಯುಲರ್ ಆಗಿ ಪೀರಿಯಡ್ಸ್ ಬರ್ತಾ ಇರಲ್ಲ, ಇದೆಲ್ಲ ಇದ್ದವಾಗ ಮೋಸ್ಟ್ ಆಫ್ ದಿ ಪೀಪಲ್ PCOS ಇದೆ ಅಂತ ಅನ್ಕೊಳ್ಳೋದೇ ಜಾಸ್ತಿ. ಆದರೆ PCOS ಅಲ್ಲದೇನೆ ಅದಕ್ಕೆ ಒಂದು ಕಾರಣ ಅಂತ ಇರೋದಾದರೆ, ಥೈರಾಯ್ಡಿಂದ ಕೂಡ ಈ ಎಲ್ಲ ಪ್ರಾಬ್ಲಮ್ಸು ಆಗಬಹುದು. ಸಡನ್ನಾಗಿ ವೇಟ್ ಗೇನ್ ಆಗ್ಬೋದು, ಸಡನ್ನಾಗಿ ವೇಟ್ ಲಾಸ್ ಆಗೋದು ಕೂಡ ಥೈರಾಯ್ಡಿಂದ ಆಗುತ್ತೆ. ಓಕೆ, PCOS ಒಂದೇ ಕಾರಣ ಅಲ್ಲ. ಈ ಥರ ಎಲ್ಲ ಪ್ರಾಬ್ಲಮ್ಸ್ ಆಗ್ತಾ ಇತ್ತು ಅಂತಂತಂದರೆ, ಅನೇಬಲ್ ಟು ಕನ್ಸೀವ್ನು ನನಗೆ ಹೇಳಿದ್ದು ಫಸ್ಟು, ನನಗೆ ಥೈರಾಯ್ಡ್ ತುಂಬ ಜಾಸ್ತಿ ಇತ್ತು. ಓಕೆ, ನೀವು ಫಸ್ಟ್ ನಿಮ್ಗಿಷ್ಟು ಜಾಸ್ತಿ ಥೈರಾಯ್ಡ್ ಇದೆ ಅಲ್ಲ, ಅದನ್ನು ಕಮ್ಮಿ ಮಾಡ್ಕೊಳ್ಳೋವರೆಗೂ ನೀವು ಕನ್ಸೀವ್ ಆಗೋದಕ್ಕಾಗಲ್ಲ ಅಂತಲೇ ನನಗೆ ಹೇಳಿದರು ಡೈರೆಕ್ಟಾಗಿ. ಓಕೆ, ಅದು ಕಮ್ಮಿ ಆಗಬೇಕು, ಫಸ್ಟ್ ಥೈರಾಯ್ಡ್ ಕಮ್ಮಿ ಆಗಬೇಕು, ನಾರ್ಮಲ್ ರೇಂಜಿಗೆ ಬರಬೇಕು, ಆಮೇಲೆ ಕನ್ಸೀವ್ ಆಗೋದಕ್ಕೆ ಸಾಧ್ಯ ಅಂತಲೇ ಹೇಳಿದರು. ನಾನು ಆವಾಗಿಂದನೇ ಸುಮಾರಷ್ಟು, ಈಗ ನನಗೆ 8 ವರ್ಷ ಅಂತಂತಂದರೆ ಒಂದು 6-7 ವರ್ಷದಿಂದನೇ ನಾನು ಮಗಳಿಗೆ, ಈಗ 4 ವರ್ಷ. ಸೊ ಏನಿಲ್ಲ ಅಂದರೆ ಒಂದು 10 ವರ್ಷದಿಂದ ತೊಗೊತಾ ಇದ್ದೀನಿ ಅಂತಂದ್ರೂ ಅಡ್ಡಿಲ್ಲ. ಯಾಕಂತಂದರೆ ನಾನು ಇನಿಷಿಯಲ್ ಡೇಸ್ ಒಂದು 1 ಇಯರ್ ಆರ್ 2 ಇಯರ್ವರೆಗೂ ಮಾತ್ರ ನಾನು ಇದನ್ನು ಮೆಡಿಸಿನ್ಸ್ ಏನೂ ತೊಗೊಂಡಿಲ್ಲ, ಅಂದರೆ ಟ್ರೀಟ್ಮೆಂಟ್ ಏನೂ ತೊಗೊಂಡಿಲ್ಲ. ಬಟ್ ಯಾವಾಗ ಇನ್ಫರ್ಟಿಲಿಟಿಗೋಸ್ಕರ, PCOSಗೋಸ್ಕರ ಟ್ರೀಟ್ಮೆಂಟ್ ತೊಗೊಳೋದಕ್ಕೆ ಸ್ಟಾರ್ಟ್ ಮಾಡಿದೆ, ಆವಾಗಿಂದನೇ ನನ್ನ ಥೈರಾಯ್ಡ್ ಕೂಡ ಸ್ಟಾರ್ಟ್ ಆಗಿದೆ. ಏನಿಲ್ಲ ಅಂದರೂ ಒಂದು 10 ಇಯರ್ಸಿಂದ ನಾನು ಥೈರಾಯ್ಡ್ ಟ್ಯಾಬ್ಲೆಟ್ಸ್ ತೊಗೊತಾ ಇದ್ದೀನಿ. ಆ್ಯಂಡ್ ನನಗಿರೋದು ಹೈಪರ್, ಅಂದರೆ TSH ಜಾಸ್ತಿ ಇದೆ. TSH ಅಂತಂದರೆ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್. ಈ ಹಾರ್ಮೋನು ಥೈರಾಯ್ಡ್ ಗ್ಲ್ಯಾಂಡಿಂದ ಪ್ರೊಡ್ಯೂಸ್ ಆಗಲ್ಲ, ಅದು ಪ್ರೊಡ್ಯೂಸ್ ಆಗೋದು ಬ್ರೈನಲ್ಲಿರೋ ಒಂದು ಗ್ಲ್ಯಾಂಡಿಂದ. ಓಕೆ, ಸೊ ಯಾವಾಗ ಥೈರಾಯ್ಡ್ ಸರಿಯಾಗಿ ಕೆಲಸ ಮಾಡ್ತಾ ಇರೋದಿಲ್ಲ, ಆವಾಗ ಬ್ರೈನು ಮೆಸೇಜ್ ಕಳಿಸುತ್ತೆ. ಹೇಗೆ? TSH ರೂಪದಲ್ಲಿ ಮೆಸೇಜ್ ಕಳಿಸಿ, ನೀನು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, T3 ಆ್ಯಂಡ್ T4 ಲೆವೆಲ್ಸು ಸರಿಯಾಗಿ ಇಲ್ಲ ಬ್ಲಡ್ಡಲ್ಲಿ ಅಂತಂತ ಹೇಳಿ ಬ್ರೈನು ಮೆಸೇಜ್ ಕಳಿಸುತ್ತೆ ಗ್ಲ್ಯಾಂಡಿಗೆ. ಓಕೆ, ಇದು ಹೇಗೆ ಗೊತ್ತಾಗುತ್ತೆ, ಬ್ರೈನಿಗೆ ಹೇಗೆ ಗೊತ್ತಾಗುತ್ತೆ ಥೈರಾಯ್ಡ್ ಗ್ಲ್ಯಾಂಡ್ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತಂತ ಹೇಳಿ? ಅಂದರೆ T3, T4 ಏನು ಥೈರಾಯ್ಡ್ ಗ್ಲ್ಯಾಂಡಿಂದ ಪ್ರೊಡ್ಯೂಸ್ ಆಗುತ್ತಲ್ಲ, ಯಾವಾಗ ನಮ್ಮ ದೇಹದಲ್ಲಿ T3 ಆ್ಯಂಡ್ T4 ಲೆವೆಲ್ ಕಮ್ಮಿ ಇರುತ್ತೆ, ಆವಾಗ ಇಮಿಡಿಯೇಟಾಗಿ ಮೆಸೇಜ್ ಹೋಗುತ್ತೆ ಬ್ರೈನ್ಗೆ ದ್ಯಾಟ್ ಈ ಗ್ಲ್ಯಾಂಡು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಅವನಿಗೆ ಹೇಳು ಸರಿಯಾಗಿ ಕೆಲಸ ಮಾಡೋದಕ್ಕೆ ಅಂತ ಹೇಳಿ. ಸೊ ಹಾಗಾಗಿ ಬ್ರೈನ್ ಏನು ಮಾಡುತ್ತೆ, ಜಾಸ್ತಿ TSHನ ಕಳಿಸುತ್ತೆ, ಹೋಗಿ ಪ್ರೆಷರ್ ಹಾಕಿ ನೀನು ಗ್ಲ್ಯಾಂಡಿಂದ ಸರಿಯಾಗಿ ಕೆಲಸ ತಗ್ಸು ಅಂತಂತ ಹೇಳಿ. ಸೊ ಯಾವಾಗ ಗ್ಲ್ಯಾಂಡ್ ಸರಿಯಾಗಿ ಕೆಲಸ ಮಾಡ್ತಾ ಇರಲ್ಲ, ಆವಾಗ T3 ಆ್ಯಂಡ್ T4 ಕಮ್ಮಿ ಇರುತ್ತೆ.
ಓಕೆ. ಯಾವಾಗ T3 ಆ್ಯಂಡ್ T4 ಕಮ್ಮಿ ಇರುತ್ತೆ ಆವಾಗ TSH ಜಾಸ್ತಿ ಆಗುತ್ತೆ. ಓಕೆ. ಸೊ ಯಾವಾಗ TSH ಜಾಸ್ತಿ ಇರುತ್ತೆ ಅದನ್ನು ಹೈಪೋಥೈರಾಯ್ಡಿಸಮ್ ಅಂತ ಕರೀತಾರೆ. ಉಲ್ಟಾ ಕೇಸ್ ಯಾವಾಗ T3 ಆ್ಯಂಡ್ T4 ಜಾಸ್ತಿ ಇರುತ್ತೆ ಅದನ್ನು ಜಾಸ್ತಿ ಇದ್ದವಾಗ TSHಗೆ ಏನು ಕೆಲಸ ಇರಲ್ಲ. ಯಾಕೆ ಅಂತಂತಂದರೆ ಥೈರಾಯ್ಡ್ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ, ಏನಕ್ಕೆ ಪ್ರೊಡ್ಯೂಸ್ ಮಾಡಬೇಕು TSHನ ಅಂತ ನಮ್ಮ ಬ್ರೈನು ಅದನ್ನ ಕಮ್ಮಿ ಪ್ರೊಡ್ಯೂಸ್ ಮಾಡುತ್ತೆ. ಆವಾಗ TSH ತುಂಬ ಕಮ್ಮಿ ಇರುತ್ತೆ ಆ್ಯಂಡ್ T3 ಆ್ಯಂಡ್ T4 ತುಂಬ ಜಾಸ್ತಿ ಇರುತ್ತೆ. ಇದನ್ನು ಹೈಪರ್ಥೈರಾಯ್ಡಿಸಮ್. ಓಕೆ. ಇವೆಲ್ಲ ಒಂದಕ್ಕೊಂದು ಲಿಂಕ್ಡ್. ಯೂಶುವಲ್ ಆಗಿ ಹೈಪೋಥೈರಾಯ್ಡಿಸಮ್ಮು ತುಂಬ ಕಾಣಿಸ್ಕೊಳ್ಳೋದು ಅಂದರೆ ಥೈರಾಯ್ಡ್ ಗ್ಲ್ಯಾಂಡು ಸರಿಯಾಗಿ ಕೆಲಸ ಮಾಡ್ತಾ ಇರೋದಿಲ್ಲ, ಹಾಗಾಗಿ T3 ಆ್ಯಂಡ್ T4 ತುಂಬ ಕಮ್ಮಿ ಇರುತ್ತೆ. ಸೊ ಅದು ಸರಿಯಾಗಿ ಕೆಲಸ ಮಾಡಲಿ ಅಂತ ಬ್ರೈನಿಂದ ಪ್ರೊಡ್ಯೂಸ್ ಆಗಿರುವಂತಹ TSH ಜಾಸ್ತಿ ಇರುತ್ತೆ. ಓಕೆ. ಸೊ TSH ಜಾಸ್ತಿ ಇತ್ತು ಅಂತಂತಂದರೆ ಅದನ್ನು ಹೈಪೋಥೈರಾಯ್ಡಿಸಮ್ ಅಂತ ಕರೀತಾರೆ. ಇದು ತುಂಬ ಜನರಲ್ಲಿ ಕಾಣಿಸೋ ಅಂಥದ್ದು. ಇದರಿಂದ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂದರೆ ಫಸ್ಟು ಸುಸ್ತು, ತುಂಬಾ ಯಂಗಾಗೇ ಇರ್ತೀರ ಆದರೆ ಹಗಲೆಲ್ಲ ಸುಸ್ತು, ಏನು ಮಾಡೋದಕ್ಕೂ ಉತ್ಸಾಹ ಇಲ್ಲ ಅನ್ನೋ ಅಂಥದ್ದು, ಡಿಪ್ರೆಷನ್ ಆಗಿರಬಹುದು ಆ್ಯಂಡ್ ತುಂಬ ಹೇರ್ ಲಾಸ್ ಆಗಿರ್ಬೋದು, ಬೋವೆಲ್ ಮೂಮೆಂಟ್ಸ್ ಸರಿಯಾಗಿ ಆಗದೆ ಇರೋದು ಆ್ಯಂಡ್ ಹೆಣ್ಮಕ್ಳಲ್ಲಿ ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗಿರ್ಬೋದು ಆ್ಯಂಡ್ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಆಗಿರಬಹುದು, ಫರ್ಟಿಲಿಟಿ ಇಶ್ಯೂಸ್, ನೀವು ಟ್ರೈ ಮಾಡ್ತಾ ಇರ್ತೀರಾ ಆದರೆ ಕನ್ಸೀವ್ ಆಗೋಕ್ಕೆ ಆಗದೇ ಇರೋ ಅಂಥದ್ದು ಆ್ಯಂಡ್ ವೇಟ್ ಗೇನ್ ಆಗೋ ಅಂಥದ್ದು. ಆಯಿತಾ. ಇದೇ ಮೇನು ಡಿಫ್ರೆನ್ಸು. ಈಗ ಯಾರಿಗೆಲ್ಲ ಹಾರ್ಮೋನಲ್ ಇಶ್ಯೂಸ್ ಏನೂ ಇರೋದಿಲ್ಲ ಅಂಥವರು ನೀಟಾಗಿ ಡಯಟ್ ಮಾಡಿ ಆ್ಯಂಡ್ ಒಂದು ಸ್ವಲ್ಪ ಫಿಸಿಕಲ್ ಆ್ಯಕ್ಟಿವ್ ಆಗಿ ಇರೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಫ್ರಮ್ ಸೆಡೆಂಟ್ರಿ ಲೈಫ್ ಸ್ಟೈಲ್. ಅವರು ಇದುವರೆಗೂ ಸೆಡೆಂಟ್ರಿ ಲೈಫ್ ಸ್ಟೈಲ್ನ ಅಲ್ಲಿ ಇದ್ದು ಆಲ್ ಆಫ್ ಅ ಸಡನ್ ನಾಳೆಯಿಂದನೇ ಸ್ಟಾರ್ಟ್ ಮಾಡಿದ್ರು ಅಂದ್ಕೊಳ್ಳಿ ಆ್ಯಕ್ಟಿವ್ ಆಗಿರೋದು, ಫುಡ್ ಕಂಟ್ರೋಲ್ ಮಾಡಿದ್ರು ಅಂತಂತಂದರೆ ವಿದಿನ್ ಅ ಮಂತ್ ನೀವು ನೋಟಿಸ್ ಮಾಡೋ ಅಷ್ಟು ವೇಟ್ ಲಾಸ್ ಆಗಿಬಿಡುತ್ತೆ. ಓಕೆ. ಬಟ್ PCOD ಆ್ಯಂಡ್ ಥೈರಾಯ್ಡ್ ಇರೋಂತಹ ಹೆಣ್ಮಕ್ಳಿಗೆ ನೀವು ಎಷ್ಟು ಎಫರ್ಟ್ ಹಾಕಿದ್ರೂ ಬೇಗ ವೇಟ್ ಕಮ್ಮಿ ಆಗೋದಿಲ್ಲ. ಕನ್ಸಿಸ್ಟೆಂಟ್ ಆಗಿ ಸುಮಾರು ತಿಂಗಳಷ್ಟು ನೀವು ಎಫರ್ಟ್ ಹಾಕಲೇಬೇಕು. ನೀವು ಹಾಕ್ತಾನೆ ನೆವರ್ ಎಂಡಿಂಗ್ ಪ್ರಾಸೆಸ್ ಥರ ಆಗುತ್ತೆ. ಆಯಿತಾ. ಬೇಕು ಅಂದ ತಕ್ಷಣ ಒಂದು 5 kg 10 kg ಅಂತೂ ದೂರ ಬಿಡಿ. ಆಯಿತಾ. ಒಂದು 5 kg ವೇಟ್ ಕೂಡ ಲಾಸ್ ಮಾಡೋದಕ್ಕೆ ಆಗೋದಿಲ್ಲ. ಇಟ್ ಟೇಕ್ಸ್ ಲಾಂಗ್ ಟೈಮ್. ಓಕೆ. ಸೊ ಇದಿಷ್ಟು ಹೈಪೋಥೈರಾಯ್ಡಿಸಮ್ ಇದ್ದಂಥವ್ರಿಗೆ ಆಗುವಂಥದ್ದು. ನೆಕ್ಸ್ಟು ಹೈಪರ್ಥೈರಾಯ್ಡಿಸಮಲ್ಲಿ ಏನಾಗುತ್ತೆ, T3 ಆ್ಯಂಡ್ T4 ಜಾಸ್ತಿ ಇರುತ್ತೆ ಆ್ಯಂಡ್ TSH ಕಮ್ಮಿ ಇರುತ್ತೆ. ಇದು ಹೀಗೆ ಇದ್ದವಾಗ ಬಾಡಿ ತುಂಬಾ ಆ್ಯಕ್ಟಿವ್ ಆಗಿರುತ್ತೆ, ಮೆಟಬಾಲಿಸಮ್ ತುಂಬಾ ಸೂಪರ್ ಆಗಿರುತ್ತೆ. ಸೊ ಇದರಿಂದ ವೇಟ್ ಲಾಸ್ ಕೂಡ ತುಂಬ ಬೇಗ ಆಗುತ್ತೆ. ಓಕೆ. ಇದ್ರ ಜೊತೆಗೆ ಆಂಗ್ಸೈಟಿ ಆಗಿರಬಹುದು ಆ್ಯಂಡ್ ಇದರಲ್ಲೂ ಕೂಡ ಇರ್ರೆಗ್ಯುಲರ್ ಪೀರಿಯಡ್ಸ್ ಎಲ್ಲ ಆಗುತ್ತೆ ಆ್ಯಂಡ್ ಶಿವರಿಂಗ್ ಇರುತ್ತೆ. ಆಯಿತಾ. ನೀವೇನೋ ಹೇಳೋದಕ್ಕೆ ಹೋಗ್ತೀರಾ, ಲಿಪ್ ಇಲ್ಲ ನಡ್ಗೋದಾಗಿರ್ಬೋದು, ಕೈಯೆಲ್ಲ ನಡ್ಗೋದಾಗಿರ್ಬೋದು, ಇನ್ಸೋಮೆನಿಯಾ ಆಗಿರ್ಬೋದು. ಇನ್ಸೋಮೆನಿಯಾ ಅಂತಂದರೆ ರಾತ್ರಿ ಪೂರ್ತಿ ನಿದ್ದೆನೇ ಬರೋದಿಲ್ಲ. ಓಕೆ. ಸೊ ಈ ಥರದ್ದು ಪ್ರಾಬ್ಲಮ್ಮು ಯಾವಾಗ TSH ತುಂಬ ಕಮ್ಮಿ ಇರುತ್ತೆ ಆವಾಗ ಆಗುತ್ತೆ. ಇದರಲ್ಲೂ ಕೂಡ ಇನ್ಫರ್ಟಿಲಿಟಿ ಇಶ್ಯೂಸ್ ಆಗುತ್ತೆ. ಸೊ ಬೋತ್ ದ ಕೇಸಸಲ್ಲಿ ನಿಮಗೆ ಕಾಮನ್ ಏನು ಅಂತಂತಂದರೆ ಥೈರಾಯ್ಡ್ ಸರಿಗಿಲ್ಲ ಅಂತಂತಂದರೆ, ಸರಿಯಾದ ಪ್ರಮಾಣದಲ್ಲಿ ಇಲ್ಲ ಅಂತಂತಂದರೆ ಇನ್ಫರ್ಟಿಲಿಟಿ ಇಶ್ಯೂಸು ಕಾಮನ್. ಅಂದರೆ ಕನ್ಸೀವ್ ಆಗೋದಕ್ಕೆ ನೀವು ಪ್ರಯತ್ನ ಪಟ್ಟರೂ ಆಗದೇ ಇರುವಂಥದ್ದು. ಓಕೆ. ಎರಡೂ ಸಿಚುವೇಶನ್ನಲ್ಲೂ ಇನ್ಫರ್ಟಿಲಿಟಿ ಇಶ್ಯೂಸ್ ಆಗುತ್ತೆ ಅಂತ ಹೇಳ್ತಾರಲ್ವಾ. ಸೊ ಗಂಡ್ಮಕ್ಳಲ್ಲಿ ಏನಾಗೋದಿಲ್ವಾ ಅಂತ ಹೇಳಿದ್ರೆ ಗಂಡ್ಮಕ್ಳಲ್ಲಿ ಅವ್ರದ್ದೇ ಆದಂತಹ ಪ್ರಾಬ್ಲಮ್ಸ್ ಆಗುತ್ತೆ. ಆದರೆ ಹೆಣ್ಮಕ್ಳಿಗೆ ಮೋರ್ ಸ್ಪೆಸಿಫಿಕ್ ಆಗಿ ತುಂಬ ವೈಡ್ ರೇಂಜಲ್ಲಿ ಯಾರನ್ನು ಕೇಳು ಥೈರಾಯ್ಡ್ ಅಂತ ಹೇಳ್ತಾರೆ. ಸೊ ಆ ಥರ ಯಾಕೆ ಹೆಣ್ಮಕ್ಳಿಗೆ ಜಾಸ್ತಿ ಥೈರಾಯ್ಡ್ ಇಶ್ಯೂಸ್ ಯಾಕಾಗುತ್ತೆ, ಯಾಕೆ ಗಂಡ್ಮಕ್ಳಲ್ಲಿ ಥೈರಾಯ್ಡ್ ಗ್ಲ್ಯಾಂಡ್ ಇಲ್ವಾ, ಇದೆ. ಆದರೆ ಹೆಣ್ಮಕ್ಳಿಗೆ ಜಾಸ್ತಿ ಅಫೆಕ್ಟ್ ಯಾಕಾಗುತ್ತೆ ಅಂತಂತಂದರೆ ಹೆಣ್ಮಕ್ಳಲ್ಲಿ ಹಾರ್ಮೋನ್ಸ್ ಜಾಸ್ತಿ. ಆಯಿತಾ. ಫೀಮೇಲ್ ಹಾರ್ಮೋನ್ಸ್ 2, ಆದರೆ ಗಂಡ್ಮಕ್ಳಲ್ಲಿ ಒಂದೇ, ಟೆಸ್ಟೋಸ್ಟಿರೋನ್ ಒಂದೇ. ಹೆಣ್ಮಕ್ಳಲ್ಲಿ ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ 2 ಇರುತ್ತೆ. ಜೊತೆಗೆ LH ಆ್ಯಂಡ್ FSH ಕೂಡ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಸೊ ಈ LH FSH ಕೂಡ ಬ್ರೈನಿಂದ ಪ್ರೊಡ್ಯೂಸ್ ಆಗುವಂಥದ್ದು. ಈ ಮೇನ್ ಹಾರ್ಮೋನ್ಸು ನಮ್ಮ ಫರ್ಟಿಲಿಟಿನ ಅಫೆಕ್ಟ್ ಮಾಡುತ್ತೆ. ಓಕೆ. ನಮ್ಮ ಪೂರ್ತಿ ರಿಪ್ರೊಡಕ್ಟಿವ್ ಹೆಲ್ತ್ ಡಿಪೆಂಡ್ ಆಗೋದೇ ಈ ಹಾರ್ಮೋನ್ಸ್ ಮೇಲೆ. ಈ ಹಾರ್ಮೋನ್ಸ್ ಎಲ್ಲ ಸ್ಟ್ರಕ್ಚರಲ್ಲಿ ಸಿಮಿಲಾರಿಟಿ ಇರೋದರಿಂದ ಅದರ ವರ್ಕು
ಅವು ಏನು ಕೆಲಸ ಮಾಡಬೇಕು ಅನ್ನೋದು ಕೂಡ ಸ್ವಲ್ಪ ಕಾಂಪ್ಲಿಕೇಟೆಡ್ ಇರುತ್ತೆ. ಆ್ಯಂಡ್ ಈ ಎಲ್ಲ ಹಾರ್ಮೋನ್ಸು TSHಗೆ ಡೈರೆಕ್ಟಾಗಿ ಕನೆಕ್ಟ್ ಆಗಿ ಇರೋದರಿಂದ TSH ಅಲ್ಲಿ ವೇರಿಯೇಷನ್ ಆಯಿತು ಅಂತಂತಂದರೆ ಈ ಎಲ್ಲ ಹಾರ್ಮೋನ್ಸೂ ತಕತೈ ಅಂತ ಕುಣಿಯೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಯಾವಾಗ ಈ ಹಾರ್ಮೋನ್ಸ್ ಎಲ್ಲ ಕುಣಿಯೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಆವಾಗ ಫರ್ಟಿಲಿಟಿ ಹೊಡ್ಸ್ಕೊಂಡು ಹೋಗುತ್ತೆ. ಓಕೆ, ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಕನ್ಸೀವ್ ಆಗೋದಕ್ಕೆ ಆಗೋದಿಲ್ಲ. ಫಸ್ಟ್ ಥಿಂಗು ಇರ್ರೆಗ್ಯುಲರ್ ಪೀರಿಯಡ್ಸ್ ಏನಾದರೂ ಸ್ಟಾರ್ಟ್ ಆಯಿತು, ಓವುಲೇಷನ್ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು ಅಂತಂತಂದರೆ ಯು ಫರ್ಗೆಟ್ ಇಟ್. ಓಕೆ, ಬರೀ ಇದನ್ನೇ ಮಾಡಬೇಕಾಗತ್ತೆ. ನಿಮಗೆ ಓವುಲೇಷನ್ನೇ ಆಗ್ತಾ ಇಲ್ಲ, ಅದೇ ಬೇಸಿಕ್ ಸ್ಟೆಪ್, ನಿಮಗೆ ಅದೇ ಆಗ್ತಾ ಇಲ್ಲ ಅಂದವಾಗ ನೀವೇನು ಮಾಡೋದಕ್ಕೆ ಸಾಧ್ಯ? ನೆಕ್ಸ್ಟ್ ಸ್ಟೆಪ್ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ ಆಯಿತಾ. ನೀವು ಅಲ್ಲೇ ರಿಪೀಟ್ ಅಲ್ಲೇ ಇರ್ತೀರ. ಅದನ್ನು ಕರೆಕ್ಷನ್ ಮಾಡ್ಕೊಳ್ಳೋದು, ಓವುಲೇಷನ್ ಯಾವಾಗ ಆಗ್ತಾ ಇದೆ ಅಂತ ಟ್ರ್ಯಾಕ್ ಮಾಡೋದು, ಓವುಲೇಷನ್ ಆಗ್ತಾ ಇದೆನೋ ಇಲ್ವೋ, ಆಗ್ತಾ ಇದ್ರೆ ಯಾವಾಗ ಆಗ್ತಾ ಇದೆ ಅನ್ನೋದೇ ಗೊತ್ತಾಗೋದಿಲ್ಲ. ಆಗ್ತಾ ಇತ್ತು ಅಂತಂದರೆ ಆ ಟೈಮಲ್ಲಿ ನೀವು ಸೇರಬೇಕು. ಬಟ್ ಎಲ್ಲನೂ ಸೇರಿಸಿ ಸ್ಟ್ರೆಸ್ ಒಂದಿತ್ತು ಅಂತಂತಂದ್ರೆ ಏನಾಗುತ್ತೆ, ಈ ಎಲ್ಲ ಹಾರ್ಮೋನ್ಸು ಇನ್ನೂ ಹೈಪರ್ ಆಗಿಬಿಡುತ್ತೆ. ಓಕೆ, ಸೊ ಥೈರಾಯ್ಡು ಹೆಣ್ಮಕ್ಳ ಪೂರ್ತಿ ಫರ್ಟಿಲಿಟಿ ಇಶ್ಯೂಸ್ ಆಗಿರಬಹುದು, ರಿಪ್ರೊಡಕ್ಟಿವ್ ಸಿಸ್ಟಮ್ನ ಅಫೆಕ್ಟ್ ಮಾಡೋದ್ರ ಜೊತೆಗೆ ಹೇರ್ ಲಾಸ್ ಆಗಿರಬಹುದು. ಹೇರ್ ಲಾಸ್ದು ಈಗ ಥೈರಾಯ್ಡ್ ಅಂಡರ್ ಕಂಟ್ರೋಲ್ ಇದ್ರೂ ಕೂಡ ಥೈರಾಯ್ಡ್ ವೇರಿಯೇಷನ್ ಇಂದ ಹೆಣ್ಮಕ್ಳಿಗೆ ಹೇರ್ ಲಾಸು ತುಂಬಾ ಜಾಸ್ತಿ ಇರುತ್ತೆ. ಓಕೆ, ಕಂಪೇರಿಟಿವ್ಲಿ ಯಾರಿಗೆ ಕಂಪೇರ್ ಮಾಡಿದರೆ ದೋಸ್ ಹೂ ಆರ್ ನಾಟ್ ವಿತ್ ಥೈರಾಯ್ಡ್ ತುಂಬ ಸರಿಯಾಗಿ ಕೆಲಸ ಮಾಡ್ತಾ ಇದ್ದು ಮೆಡಿಸಿನ್ಸ್ ಏನು ತಗೋತಾ ಇಲ್ಲ ಅನ್ನುವಂಥ ಒಬ್ಬ ಹೆಣ್ಮಗಳು ಆ್ಯಂಡ್ ಗರ್ಲ್ ವಿತ್ ಥೈರಾಯ್ಡ್ ಬಟ್ ಇಟ್ ಇಸ್ ಅಂಡರ್ ಕಂಟ್ರೋಲ್, ಈ ಇಬ್ಬರನ್ನ ಕಂಪೇರ್ ಮಾಡಿದ್ರೆ ಇವರಲ್ಲಿ ಯಾರಿಗೆ ಥೈರಾಯ್ಡ್ ಇಶ್ಯೂಸ್ ಯಾವಾಗೂ ಇಲ್ಲ ಅಂಥವ್ರಿಗೆ ಯೂಶಲ್ ಆಗಿ ಹೇರ್ ಫಾಲ್ ಇಶ್ಯೂಸ್ ಇರೋದಿಲ್ಲ ಆಯಿತಾ, ಇದ್ರೂ ಮಿನಿಮಲ್ ಇರುತ್ತೆ. ಬಟ್ ಇವರಿಗೆ ಥೈರಾಯ್ಡ್ ಇಶ್ಯೂಸ್ ಇದ್ದಂಥವ್ರಿಗೆ ಮೆಡಿಸಿನ್ಸ್ ತೊಗೊತಾ ಇದ್ರೂ ಕೂಡ ಬಾಣಲೆ ಆಗ್ತಾ ಇರುತ್ತೆ. ಓಕೆ, ನನ್ನಂತರೂ ಏನು ಉಳ್ದೇ ಇಲ್ಲ, ಫುಲ್ಲು ಗೋಯಿಂದನೇ, ಯಾವಾಗ ಫುಲ್ ನುಣ್ಣಗೆ ಮಾಡೋದು ಅನ್ನೇ ಬಾಕಿ. ಹಂಗೆ ಫುಲ್ಲು ಅಫೆಕ್ಟ್ ಆಗುತ್ತೆ. ಹೇರ್ ಲಾಸ್ ಆಗಿರಬಹುದು ಆ್ಯಂಡ್ ಸ್ಕಿನ್ ಪ್ರಾಬ್ಲಮ್ಸ್ ಆಗಿರಬಹುದು, ಟ್ಯಾನ್ ಆಗಿರಬಹುದು, ಪಿಂಪಲ್ಸ್ ಆಗಿರಬಹುದು, ಇದೆಲ್ಲ ಥೈರಾಯ್ಡಿಂದನೇ ಆಗುವಂಥದ್ದು. ಆ್ಯಂಡ್ ಅದು ಒಳ್ಳೆ ನಮ್ಮ ಫ್ರೆಂಡ್ಸ್ ಥರ ಜೊತೆಗೇ ಬರ್ತಾನೇ ಇರುತ್ತೆ, ಏನು ಮಾಡಿದ್ರೂ ಹೋಗೋದಿಲ್ಲ. ಯಾರಿಗೆಲ್ಲ ಆಂಗ್ಸೈಟಿ, ಡಿಪ್ರೆಷನ್, ಟಯರ್ಡ್ನೆಸ್, ವೇಟ್ ಮ್ಯಾನೇಜ್ಮೆಂಟ್ ಪ್ರಾಬ್ಲಮ್ಸ್, ವೇಟ್ ಗೇನ್ ಆಗಿರಬಹುದು, ವೇಟ್ ಲಾಸ್ ಆಗಿರ್ಬೋದು, ಆ್ಯಂಡ್ ಪೀರಿಯಡ್ಸ್ ಪ್ರಾಬ್ಲಮ್ಸ್ ಆಗಿರಬಹುದು, ಸಿವಿಯರ್ ಹೇರ್ ಫಾಲ್ ಆಗಿರ್ಬೋದು, ಈ ಥರ ಮೇಜರ್ ಇಶ್ಯೂಸ್ ಏನಾದರೂ ಪ್ರಾಬ್ಲಮ್ ಆಗ್ತಾ ಇತ್ತು ಅಂತಂತಂದರೆ ಥೈರಾಯ್ಡ್ ಟೆಸ್ಟ್ ಮಾಡಿಸಿ. ಓಕೆ, ಥೈರಾಯ್ಡ್ ಟೆಸ್ಟ್ ಅಂತಂದರೆ ಏನು ಮಾಡ್ತಾರೆ? ಫಸ್ಟು TSHನ ಟೆಸ್ಟ್ ಮಾಡ್ತಾರೆ. TSH ಅಂತಂದರೆ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್. ಓಕೆ, ಸೊ ಈ ಹಾರ್ಮೋನ್ಸ್ನ ಚೆಕ್ ಮಾಡ್ತಾರೆ. ಸಪೋಸ್ ಏನಾದರೂ TSH ನಾರ್ಮಲ್ ಬಂತು ಅಂತಂತಂದರೆ ಬೇರೆ ಏನು ವಾಟ್ ಕುಡ್ ಬಿ ದ ರೀಸನ್ ಅಂತ ನೋಡ್ತಾರೆ. ಸಪೋಸ್ ಇದೇನಾದರೂ ಎಬ್ನಾರ್ಮಲ್ ಅಥವಾ ರೇಂಜಿಂದ ಮೇಲೆ ಅಥವಾ ರೇಂಜಿಂದ ತುಂಬ ಕೆಳಗಡೆ ಇತ್ತು ಅಂತಂದರೆ ದೆನ್ ಏನು ಟೆಸ್ಟ್ ಮಾಡ್ತಾರೆ? T3 ಆ್ಯಂಡ್ T4 ಟೆಸ್ಟ್ ಮಾಡ್ತಾರೆ. ಓಕೆ, ಸೊ ಏನಿಲ್ಲ, ಡಯಾಗ್ನೋಸ್ಟಿಕ್ ಸೆಂಟರ್ ಹೋಗಿ ಥೈರಾಯ್ಡ್ ಫ್ಯಾಮಿಲಿ ಟೆಸ್ಟ್ ಅಂತಂತ ಹೇಳಿದರೆ ಫುಲ್ ಮಾಡಿ ಕೊಟ್ಬಿಡ್ತಾರೆ. ಓಕೆ, ಸಪೋಸ್ ಏನಾದರೂ TSH ತುಂಬಾ ಲೋ ಇತ್ತು ಅಂತಂತಂದರೆ TPO ಅಂತ ಇನ್ನೊಂದು ಟೆಸ್ಟ್ ಮಾಡ್ತಾರೆ. ಸೊ ಇದೇನಂತಂದರೆ ಥೈರಾಯ್ಡ್ ಪೆರಾಕ್ಸಿಡೇಸ್ ಟೆಸ್ಟ್ ಅಂತ. ಓಕೆ, ಇದರಲ್ಲಿ ಆ್ಯಂಟಿಬಾಡೀಸು ಥೈರಾಯ್ಡ್ ವಿರುದ್ಧನೇ ಆ್ಯಂಟಿಬಾಡೀಸ್ ಪ್ರೊಡ್ಯೂಸ್ ಆಗೋದಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ಓಕೆ, ಸೊ ಈ ಟೆಸ್ಟಿಂದ ನಿಮಗೇನಾದರೂ ಥೈರಾಯ್ಡ್ TSH ತುಂಬಾ ಕಮ್ಮಿ ಇತ್ತು ಅಂತಂತಂದರೆ ನಿಮಗೆ ಆಟೋ ಇಮ್ಯೂನ್ ಡಿಸೀಸ್ ಏನಾದರೂ ಸ್ಟಾರ್ಟ್ ಆಗಿದೆನಾ ಅಂತ ಚೆಕ್ ಮಾಡ್ತಾರೆ. ಓಕೆ, ಸೊ ಟ್ರೀಟ್ಮೆಂಟ್ ಆಪ್ಷನ್ ಏನು? ಟ್ರೀಟ್ಮೆಂಟ್ ಆಪ್ಷನ್ ಯೂಶುವಲ್ ಆಗಿ ಸುಮಾರಷ್ಟು ಆರ್ಟಿಫಿಷಿಯಲಿ ಸಿಂಥೆಟಿಕ್ T3 ಆ್ಯಂಡ್ T4 ಮೆಡಿಸಿನ್ಸ್ನ ಕೊಡ್ತಾರೆ. ಇದಕ್ಕೆ ಹೆಸರು ಥೈರಾಕ್ಸಿನ್ ಆಗಿರ್ಬೋದು, ಥೈರೋನಾಮ್ ಆಗಿರ್ಬೋದು, ಫೇಮಸ್ ಬ್ರ್ಯಾಂಡ್ ನೇಮ್ಸ್. ಓಕೆ, ನಾನು ತೊಗೊತಾ ಇರೋದು ಥೈರೋನಾಮ್ 50 mcg. ಓಕೆ, ಸೊ ಡೋಸೇಜ್ ಕೂಡ ನಿಮ್ಮ ಸಿಚುವೇಶನ್ ಮೇಲೆ, ನಿಮ್ಮ ಲೆವೆಲ್ಸು ಎಷ್ಟು ಕಮ್ಮಿ ಇದೆ, ಎಷ್ಟು ಜಾಸ್ತಿ ಇದೆ ಅನ್ನೋದನ್ನು ನೋಡಿಕೊಂಡು ಡಾಕ್ಟರು ನಿಮಗೆ ಎಷ್ಟು ಡೋಸೇಜ್ ಅಂತ ಬರೆದು ಕೊಡ್ತಾರೆ. ಓಕೆ, ಯೂಶುವಲ್ ಆಗಿ ಬೆಳಗ್ಗೆ ಎದ್ದ ಮೇಲೆ ಎಂಪ್ಟಿ ಸ್ಟಮಕ್ ಅಂದರೆ ಖಾಲಿ ಹೊಟ್ಟೆನಲ್ಲಿ ತೊಗೊಂಡು ಅರ್ಧ ಗಂಟೆವರೆಗೂ ಏನು ಈಗ ಚಹಾ ಆಗಿರಬಹುದು, ಕಾಫಿ ಆಗಿರ್ಬೋದು, ಈ ಥರದ್ದೇನು ಕುಡಿದೇ ಇರೋ ಹಾಗೆ ನೋಡ್ಕೋಬೇಕು. ಯೂಶುವಲ್ ಆಗಿ ಬಿಸ್ಕೆಟ್ ತಿಂದೆ ಅದೆಲ್ಲ ಅಟ್ಲೀಸ್ಟ್ ಹಾಫ್ ಆನ್ ಅವರ್ವರೆಗೂ, ದೆನ್ ನಿಮಗೆ ಮೋರ್ ಎಫೆಕ್ಟಿವ್ ಆಗಿ ಈ ಮೆಡಿಸಿನ್ಸು ಕೆಲಸ ಮಾಡುತ್ತೆ. ಓಕೆ, ಇನ್ನು ಕೆಲವೊಂದಿಷ್ಟು ಜನಕ್ಕೆ ಥೈರಾಯ್ಡ್ ಗ್ಲ್ಯಾಂಡು ಸಿವಿಯರ್ ಪ್ರಾಬ್ಲಮ್ ಆಗಿ ಸ್ವೆಲ್ಲಿಂಗ್ ಎಲ್ಲ ಬಂದ್ಬಿಡುತ್ತೆ ಆಯಿತಾ. ನೋಡಿದ್ರೇ ನಿಮಗೆ ಗೊತ್ತಾಗುತ್ತೆ ಇದೆಲ್ಲ ಊತ ಬಂದ್ಬಿಟ್ಟಿರುತ್ತೆ. ಈ ಥರ ಏನಾದರೂ ಊತ ಬಂತು, ಅಷ್ಟು ಸಿವಿಯರ್ ಆಯಿತು ಅಂತಂತಂದರೆ ಆಪ್ರೇಷನ್ ಮಾಡಿ ಟ್ರೀಟ್ ಮಾಡ್ತಾರೆ.
ಮೆಡಿಸಿನ್ನ ಜೊತೆಗೆ ಒಳ್ಳೆ ಡಯಟು, ರೆಗ್ಯುಲರ್ ಎಕ್ಸಸೈಸು ಕನ್ಸಿಸ್ಟೆಂಟಾಗಿ ಮಾಡೋದ್ರಿಂದ ಥೈರಾಯ್ಡ್ ಕಂಟ್ರೋಲಲ್ಲೇ ಇರುತ್ತೆ. ಓಕೆ. ಆ್ಯಂಡ್ ನಿಮಗೆ ಥೈರಾಯ್ಡ್ ಇದೆ ಅನ್ನೋದಾದರೆ 6 ಮಂತ್ಸಿಗೆ ಒಂದು ಸತಿ ಕಂಟ್ರೋಲಲ್ಲಿ ಇದೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೋಸ್ಕರನಾದರೂ 6 ಮಂತ್ಸಿಗೆ ಒಂದು ಸತಿ ಥೈರಾಯ್ಡ್ ಚೆಕಪ್ ಮಾಡಿಸ್ಬೇಕು. ಓಕೆ. ಅದು ಏನಾದರೂ ನೀವು ಪ್ರೆಗ್ನೆಂಟ್ ಇದ್ದು ಥೈರಾಯ್ಡ್ ಇತ್ತು ಅಂತಂತಂದರೆ ಮಿನಿಮಮ್ 3 ಮಂತ್ಸಿಗೆ ಒಂದು ಸತಿ ಚೆಕ್ ಮಾಡಿಸ್ಬೇಕು. ಆ್ಯಂಡ್ ಪ್ರೆಗ್ನೆಂಟ್ ಇದ್ದವಾಗ ಸಪೋಸ್ ನೀವು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇದ್ದೀರಾ ಅಂತಂದರೆ ಫಸ್ಟು ನಿಮ್ಮ ಥೈರಾಯ್ಡ್ ಲೆವೆಲ್ಸ್ನ ಕಂಟ್ರೋಲಿಗೆ ತಂದು ಆಮೇಲೆ ಪ್ರೆಗ್ನೆನ್ಸಿಗೆ ಟ್ರೈ ಮಾಡಿ. ಓಕೆ. ಅದರ್ವೈಸ್ ನೀವು ಕನ್ಸೀವ್ ಆದ್ರಿ ದೋ ಥೈರಾಯ್ಡ್ ತುಂಬ ಜಾಸ್ತಿ ಇತ್ತು ಅಂತಂದರೆ ಕನ್ಸೀವೇ ಆಗೋದಿಲ್ಲ. ಫಸ್ಟ್ ಆಫ್ ಆಲ್ ಕನ್ಸೀವ್ ಆದ್ರೂ ಕೂಡ ಮುಂದೆ ಮಿಸ್ಕ್ಯಾರೇಜ್ ಆಗುವಂತಹ ಸಾಧ್ಯತೆ ಇರುತ್ತೆ, ಅರ್ಲಿ ಮಿಸ್ಕ್ಯಾರೇಜ್ ಆಗುವಂತಹ ಸಾಧ್ಯತೆ ಇರುತ್ತೆ. ಆ್ಯಂಡ್ ಏನು ಬರ್ತ್ ಡಿಫೆಕ್ಟ್ಸ್ ಬರುವಂತಹ ಸಾಧ್ಯತೆ ಇರುತ್ತೆ, ಪ್ರೀಟರ್ಮ್ ಡೆಲಿವರಿ ಆಗುವಂತಹ ಸಾಧ್ಯತೆ ಇರುತ್ತೆ. ಓಕೆ. ಸೊ ಥೈರಾಯ್ಡ್ ಫರ್ಟಿಲಿಟಿನಲ್ಲಿ ಥೈರಾಯ್ಡ್ ಪ್ಲೇಸ್ ಇಂಪಾರ್ಟೆಂಟ್ ರೋಲ್. ಸೊ ಒನ್ಸ್ ನೀವು ಥೈರಾಯ್ಡ್ ಲೆವೆಲ್ಸ್ನ ಕಂಟ್ರೋಲಿಗೆ ತಂದು ಆಮೇಲೆ ಕನ್ಸೀವ್ ಆಗೋದಕ್ಕೆ ಟ್ರೈ ಮಾಡಿದ್ರೆ ಬೆಟರ್. ಓಕೆ. ಥೈರಾಯ್ಡ್ ಬಗ್ಗೆ ಇದನ್ನು ಬಿಟ್ಟರೆ ಮತ್ತೇನಾದರೂ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಖಂಡಿತವಾಗ್ಲೂ ಉತ್ತರ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದ.